ಅರಮಂದಿರಕ್ಕೆ ಹೋಗೋಣಂತ ಕರೀತೀಯಾ? ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಏನಾಯ್ತಂದರೆ ಹೇಗಾಯ್ತು ಸುಂದರೆ? ಉಲ್ಲಾಸ 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 ಸಂತೋಷ ಸಂತೋಷ ಸಂತೋಷ. ನಾನು ಸಹ ಜಾಗೃತಿಯಿಂದ ಏಕಾಂತ ಮಂದಿರಕ್ಕೆ ಹೋಗೋಣ ಸಾರಥಿ. ನಿಮ್ಮ ನೋಡಿ ಮೆಲ್ಲ ಕರ್ಕೊಂಬರ ಬೆಲೆ ಸಾಬು ಸಾಬು ಅವ್ರ ಪರವಾಗಿ ಬರ್ಬೇಕಾಗಿ ಉಂಟು. ಸಾಬು ಅವ್ರ ವೇದಿಕೆ ಬರುತ್ತೆ ಬೇಗ. ಕಲೇಶ್ವರ ಪೂಜಾರಿ ಮಲ್ಲೇಶ್ ಅಣ್ಣವರು ಎಲ್ಲಿದ್ರು ವೇದಿಕೆ ಮೇಲೆ ಬರ್ಬೇಕು. ಹಾಗೂ ಗುರುಮೂರ್ತಿ ಮ್ಯಾನೇಜರ್ಗೆ 500 ರೂಪಾಯಿಯನ್ನು ರಾಮನವರು
ಯಾಕಪ್ಪ ಮತ್ತೆ ಹೂವಾಗ್ಯದು ಐಶ್ವರ್ಯ ಮತ್ತು ಬೇಲಕ್ಕೇಳ ರುಕ್ಮಿಣಿ ನನ್ನ ಪ್ರೀತಿಯ ಅರಗಿ ಅಹೇ ಕಾಂತೆ ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ರಮಣಿ ಸದ್ಗುಣ ಭರಣಿ ಹೊರಮನೆಯನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂತ ಕೇಳಿದೆಯಾ? ಹೌದು ಸುಂದರಿ. ಕಾರಣಗಳನ್ನು ಸರಿಯ ಅದೇನು ಸುಂದರಿ ನಡೆಸಿಕೊಡುವೆಯಾ? ಅದೇನು ಹೇಳ್ತೀಯೇ ಹೇಳ್ತೀಯೇ ಜಲವಿಷಯ ಜಲವಲಯ ಚೆನ್ನಾಗಿ ಹೇಳ್ತೀಯೇ ಅದೇನು ಸುಂದರಿ ಅದಕ್ಕಾಗಿ ಬಂದಿರುವ ದೇವ ಮಹಾನ್ ಬಾಬಾ ಹೇಳುವನು ಕೇಳು
ಹಾ ರಾಮಚಂದ್ರನಂತೊಪ್ಪುವ ನಿನ್ನ ಮುಖವು ಇಂದಿನ ದಿನ ಕಂದಿ ಕುಂದಿ ಕಪ್ಪಾಗಿರುವುದಕ್ಕೆ ಕಾರಣವೇನು? ಸುಂದರಾಂಗಿಯೇ, ಸುಂದರ ಯಾರಾದರೂ ನಿನ್ನ ಮಹಾಜ್ಞೆಯನ್ನು ಮೀರಿ ನಡೆದರೆ ಇದಲ್ಲದೆ ನಿನ್ನ ಸರಿಸಭಾಚಾರಿ ಏನಾದರೂ ನಿನ್ನ ಮರ್ಯಾದೆಗೆ ಕೊಂಡು ತಂದಿರುವರೇ? ಹಾಗೆ ನೀವು ಹೇಳು. ಸುಂದರ. ಈ ಕ್ಷಣವೇ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವೆ. ತಕ್ಷಣ ನಿನ್ನ ದುಗುಡವನ್ನು ನನಗೆ ತಿಳಿಸು ಕಾಂತೆ. ಮುಖ ತಗ್ಗಿಸಿಕೊಂಡು ಯಾತಕ್ಕೆ ನಿಂತೆ? ಸಂಜೀವಣ್ಣನವರ ಶಂಕರಪ್ಪ ಇವರು ಕೃಷ್ಣನ ಪಾತ್ರ ನಂತರ ಬೆಂಗಳೂರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಏನಾರ ತಂದೆಯೋ ಯಪ್ಪ ಇದನ್ನ ಅಟ್ಟೆಮ್ಮಲ ಬಚ್ಚಿಕ್ಲ ಮಂಗ ಜಲಮರ ಇದನ್ನ ಪ್ರಿಯಾ ಏನ್ ಮಾಡ್ತೀರ ಏನೇನ್ ಹಿಡ್ಕೊಂಬಂದ ಮಾಡ್ತೀವಿ. ಹರೇ ಹರೇ ಮನೋಹರಿ, ಹೇ ನಿನ್ನ ಮುಖವು ಕಂದೆ ಕುಂದಿ ಕಪ್ಪಾಗಲು ಕಾರಣವೇನೆಂದು ಕೇಳುತ್ತಿರುವೆಯಾ? ಹೌದು ಸುಂದರಿ. ಕಾರಣವಿರದ ಪ್ರಿಯ ಅದೇನು ಕಾರಣ? ಹೇಳಲೇ? ಅದೇನು ಚೆನ್ನಾಗಿ ಹೇಳಿ ಸುಂದರಿ. ಆ, ಆ, ಪ್ರಿಯ ಪ್ರಿಯೆ, ಹೇಳು. ಹೇಳು ಪ್ರಿಯೆ. ವಾಸುದೇವನೇ ಪ್ರಾಣೇಶ್ವರಿ, ಈ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಗಲು ಕಾರಣವೇನೆಂದು ಕೇಳ್ತಿದೆಯಾ? ಹೌದು ಸುಂದರಿ. ನಿನಗರಿಯದ ವಿಷಯವು ಯಾವುದಿರುವುದು? ಅದು ಹೌದು ಸುಂದರಿ. ಕಾಂತ, ಕಾಂತೆ, ಪ್ರತಿಯೊಂದು ಪ್ರಾಣಿಗಳ ಪ್ರಾಣವನ್ನು ಬಲ್ಲಂತ ಶ್ರೀಕೃಷ್ಣನು ನೀನು. ಆದರೆ ಆದರೆ ನನ್ನ ಮನದಲ್ಲಿ ಏನಿರುವುದೆಂದು ನಿನಗೆ ತಿಳಿಯದೇ ದೇವಾ ಮಹಾಂತವ. ನೀರಿನಲ್ಲಿ ಮೀನು ಕಂಡಿರ್ಬೋದು, ಎಲ್ಲಿನ ಕಂಡಿರೋದಾಗುವುದಿಲ್ಲ ಸುಂದರಿ. ಸುಂದರಿ ಹೇಳುವುದು ಕೇಳು. ನಿನ್ನ ವ್ಯತೆಯನ್ನು ಅರಿತೆನ್ನೋ ಕಾಕಿಯೇ, ಎನ್ನ ಕೈ ಹಿಡಿದೋ ಸೌಭಾಗ್ಯವತಿಯೇ. ನಿನ್ನ ವ್ಯತೆಯನ್ನು ಅರಿತೆನ್ನೋ ಕಾಕಿಯೇ, ಎನ್ನ ಕೈ ಹಿಡಿದೋ ಸೌಭಾಗ್ಯ
ಏನು ಸಂಗತಿ? ನೀನು ಮಲಗುವ ಕಾರಣವೇನು ನನಗೆ ತಿಳಿಯಲಿಲ್ಲ. ಆಗ ಕಾರಣ ಪೀಡಿಸಿ ಕೇಳುವೆನು. ನಿನಗೊಳಗಿದ ಹೃದಯ ತಾಪದಾಗದಿರುವುದು ಮಂದಾಗಮಣಿ, ಬೇಡು ನಿನ್ನ ಮನದ ಯೋಚನೆ. ದೇವ, ಸುಂದರಿ, ನನ್ನ ಮನದಲ್ಲಿ ಹೇಗಿರೋದೆಂದು ನನಗೆ ತಿಳಿಯದೆ. ತಿಳಿಯದು ಸುಂದರಿ. ಜಗರಕ್ಷಕರು ನೀನಲ್ಲವೇ? ಹೌದು ಕಾಂತೆ. ಆದರೂ ನನ್ನ ಮನದಲ್ಲಿ ಹೇಳಿರೋದೆಂದು ತಿಳಿಯದು. ತಿಳಿಯದು ಕಾಂತೆ. ಪ್ರಿಯ, ಪ್ರಿಯೆ, ಹೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯೆ. ಜಗರೇಕನಾಥ ಮದುವೆ ಪ್ರಾಯಕ್ಕೆ ಬಂದ ಮನ್ಮತ ಕಾಂತೆ, ಎನ್ನ ಮೊರೆ ಕೇಳೋ ಪರಮ ಪುನಿತ. ಮದುವೆ ಪ್ರಾಯಕ್ಕೆ ಬಂದ ಮನ್ಮತ. ಪ್ರಿಯೆ, ತಿಳಿಯಿತೆ? ತಿಳಿಯಿತು ಪ್ರಿಯೆ. ಪಡವೆಯ ಜನರು ನಗುವಂತಾಯಿತು, ಇದ್ದ ಒಬ್ಬ ಮಗನಿಗೆ ಮದುವೆ ಮಾಡುವಂತಾಯಿತು. ಶ್ರೀಕೃಷ್ಣನು ಎಂಥ ದಡ್ಡನು, ಮಗನು ಮದುವೆ ವಯಸ್ಸಿಗೆ ಬಂದರು ಹಾಗೆ ಸುಮ್ಮನೆ ಕೂತಿಕೊಂಡರೆಂದು ಜನರು ಹಾಡಿಕೊಳ್ಳುವರು. ಹೌದು ಪ್ರಿಯ. ನೀನು ಸುಮ್ಮನಿರುವುದು ಸರಿಯಲ್ಲ. ಕಂದಕ್ಕನಾದ ಮನ್ಮಥನಿಗೆ ಕನ್ಯೆ ನೋಡಿಕೆ ರಕ್ಷವನ್ನು ಮಾಡಲನ್ನ ಬುದ್ಧಿ ತಪ್ಪನ್ನ. ಇದು ಯಾವ ಮಹಾಗಣ ವಿಷಯ, ಪ್ರಿಯ
ಮಣಿ ಶಿವಲಿಂಗ ಅವರು ಬಣ್ಣ ಚೆಲ್ಲಿಗೆ ಕೆಲಸ ಕಟ್ಟಕ ಹಾಗೆ ಮಡಲಿ ಮಣಿ ಇದ್ಯಾವ ದೊಡ್ಡ ಘನಕಾರ್ಯವೆಂದು ತಿಳಿದು ಇಂಥ ಅಲ್ಪ ಕಾರ್ಯಕ್ಕೆ ಅಘೋರ ದುಃಖವನ್ನು ಮಾಡಿ ಮಿಡಿಸಿ ಚಿಂತೆಯನ್ನು ಮಾಡುವುದೇತಕ್ಕೆ? ಬಿಡು ಬಿಡು ರಮಣಿ, ಈ ಕ್ಷಣದ ಕೆಪ್ಪನ್ನಾರು ದೇಶದೊಪ್ಪುವ ರಾಜರೊಂದಿಗೆ ನೆಪ್ಪಗೊಂಡು ತಪ್ಪದೆ ಹೋಗಿ ಉತ್ತಮವಾದ ಕನ್ಯಾರತ್ನವನ್ನು ತಂದು ಕಂದರ್ಪನಿಗೆ ಲಗ್ನ ಮಾಡುತ್ತೀನಿ. ಸುಂದರಿ, ಇದಕ್ಕೆ ನಾನು ತಪ್ಪಿದರೆ ಬಾಪು ಬಾಪುರೆ ಮುಪ್ಪಿನಾರು ಸಕನೆಂದು ಒಪ್ಪಿತ ನಾಮವಿದ್ದು ಸಾರ್ಥಕವೇನು ಕಾಂತೆ, ಬಿಡು ನಿನ್ನ ಮನದ ಚಿಂತೆ. ಪ್ರಿಯಳೇ, ಇದು ಯಾವ ದೊಡ್ಡ ಕಾರ್ಯವೆಂದು ಹೇಳಿದೆಯಾ? ಹೌದು ಸುಂದರಿ. ಇದೇನು ಚಿಕ್ಕ ಕಾರ್ಯವೆಂದು ತಿಳಿದುಕೊಂಡಿದೆಯಾ? ಹೌದು ಹೌದು ಸುಂದರಿ. ಕಾಂತೆ, ಮಗನ ಲಗ್ನ ಮಾಡುವನೆಂದು ಹೇಳ್ತಿವೆಯಾ? ಹೌದು ಸುಂದರಿ. ಯಾವಾಗ ಮಾಡುವೇನು? ಅದೇ ಯಾವಾಗ ಎಂದು ಕೇಳಿ. ಮಾಡುವೇನು, ಶಾಂತನಾಗು. ಶಾಂತವಾಗಬೇಕು. ಹೌದೇ? ಹೌದು ಸುಂದರಿ. ಪ್ರಿಯಾ, ಪ್ರಿಯೆ, ಹೇಳೋದನ್ನ ಕೇಳೋ. ಅದೇನು ಚೆನ್ನಾಗಿ ಹೇಳ್ತೀಯ. ಮಾತು ದೇವನೇ ಭೀಷ್ಮ ಕನ್ನಡಾಜಕುಮಾರಿ ಮತ್ತೊಂದು ಹೇಳುವಿನ ಕೇಳೋ. ಬಾಬಾರ ಪ್ರೀತಿಯ ಸಖಿಯೇ, ಇದು ಯಾವ ದೊಡ್ಡ ಸಂಗತಿಯೇ. ಹೇಳುವಿನ ಕೇಳೋ. ಬಾಬಾರ ಪ್ರೀತಿಯ ಸಖಿಯೇ, ಇದು ಯಾವ ದೊಡ್ಡ ಸಂಗತಿಯೇ.
ಹೇ ಪ್ರಾಣವಲ್ಲವೇ, ಪ್ರಾಣವಲ್ಲಭ, ಸರಸದಿಂದೆಲೆಗೆ ಭರವಸವಾಗುವಂತೆ ವಚನವನ್ನು ಕೊಡುವುದು ತಿಳಿದೆಯಲ್ಲ, ಈ ಭ್ರಾಂತಿಯನ್ನು ಬಿಡು. ಇದು ನಿನಗೆ ತರವಲ್ಲ. ನಿನ್ನ ವಚನಕ್ಕೆ ಪ್ರತಿ ಇಲ್ಲ, ಕೇಳನ್ನ ಸೊಲ್ಲ. ಈ ಶ್ರೇಷ್ಠವಾದ ಶಿಷ್ಟಿಯನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಹಟ್ಟಹಾಸದಿಂದ ಕೊಟ್ಟ ವಚನ ತಪ್ಪದೆ ಸತ್ಯನ ಪುತ್ರರಿಗೆ ಅಷ್ಟಮ ದಿವಸದಲ್ಲಿ ಶ್ರೇಷ್ಠರು ಅವರೆಂಬುದಂತೆ ಲಗ್ನ ಮಾಡುತ್ತೇನೆ. ರುಕ್ಮಿಣಿ, ನಿನ್ನ ಇಚ್ಛಾರ್ಥಕ್ಕೆ ಪೂರ್ಣ ಮಾಡುತ್ತೀನಿ. ಇಷ್ಟ ಯಾತಕ್ಕೆ ಏನನ್ನು ಕೇಳ್ತಿ? ದಿಟವೊಂದು ತಿಳಿ ರಾಣಿ ಪಣಬೇಡಿ. ಗಂಡ ಏನ್ ತಿಳಿದ್ರು ಮರ ನೀವನ್ ದೇವಾಶ್ರೇ ಹರೇ ಮನೋಹರಿ, ನಿನ್ನ ಮಾತು ನಾನು ಸರ್ವತ್ತ ನಂಬಲಾರೆನು. ಯಾತಕ್ಕೆ ನಂಬುದಿಲ್ಲ ಸುಂದರಿ? ಕಾಂತ, ಕಾಂತೆ, ಪ್ರಿಯ, ಪ್ರಿಯ, ಯಾತಕ್ಕೆ ಅಂತ ಕೇಳ್ತಿರ್ಲಿಯ? ಹೌದು ಪ್ರಿಯ. ಹೇಳಲೇ? ಅದೇನು ಚೆನ್ನಾಗಿ ಹೇಳು ಪ್ರಿಯ. ಜಗದೊಡೆಯ ಜನಾರ್ದನ ನೇನೋ, ದೇವೇರೇಕೆ ಮಾತಾಡುವರೇನೋ. ಜಗದೊಡೆಯ ಜನಾರ್ದನ ನೇನೋ, ದೇವೇರೇಕೆ ಮಾತಾಡುವರೇನೋ. ಇವರು ಕೃಷ್ಣನ ಪಾತ್ರ ಮಾಡಂತವರಿಗೆ 501 ರೂಪಾಯಿ ಮಾಡಿರ್ತಾರೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನು ಹೇಳಿದರು ನಿನ್ನ ಮಾತು ನಾನು ಸರ್ವತ ನಂಬಲಾರೆನು. ಅದು ಏತಕ್ಕೆ ಸುಂದರಿ? ನಾನು ನಿನ್ನ ಮಾತು ನಂಬಬೇಕಾದರೆ ನಂಬಬೇಕಾದರೆ ಸಪ್ತ ಸತಿಯರ ಎದುರಿಗೆ ನನ್ನ ಕರದಲ್ಲಿ ನಿನ್ನ ಕರವನ್ನು ಇಟ್ಟು ನೇರ ಪ್ರಮಾಣವನ್ನು ಮಾಡಿದರೆ ನಿನ್ನ ಮಾತನ್ನು ನಂಬುವನು ದೇವ ಮಹಾಂಭಾವ. ನಮ್ಮ ಮೇಲೆ ನಂಬಿಕೆ ಇಲ್ಲ. ಹೌದು ದೇವ, ಇಡೀ ಜಗತ್ತೇ ನಂಬುತ್ತದೆ. ಈ ರುಕ್ಮಿಣಿ ಮಾತ್ರ ನಂಬಿಕೆ ಇಲ್ಲ. ಜನ ಮಾತನ್ನಪ್ಪ.
ಚಿಂತಾಮಣಿ, ಇದ್ಯಾವ ದೊಡ್ಡ ಮಾತೆಂದು ಚಿಂತೆ ಮಾಡ್ತಿ? ಕಂದರ್ಪಣ ಪ್ರಾಣ ನನಗಿಲ್ಲವೇ ಹಾಗೆ. ರುಕ್ಮಿಣಿ ಎಲ್ಲ ಸಾರಥಿ ದೇವ ರುಕ್ಮಿಣಿ ಪ್ರಿಯ ಸಾರಿ ಸಾರಿ ಹೇಳಿದನು ಕೇಳು. ನನ್ನ ಹೇಳು. ಪಕ್ಷಿಯು ಯಾವತ್ತಿಗೂ ಗಿಡದ ಕೊಂಬೆ ಮೇಲೆ ಕೂರುತ್ತದೆ. ಅದರ ಕೊಂಬೆಯನ್ನು ನಂಬಿ ಅಲ್ಲ, ಅದರ ರೆಕ್ಕೆಯನ್ನು ನಂಬಿ. ಹೌದು, ನಾನು ಯಾರನ್ನು ನಂಬಬೇಕು? ನನ್ನನ್ನು ನಂಬಬೇಕು. ಹೌದು ಕಾಂತೆ. ಎಲ್ಲ ಸಾರಥಿ ದೇವ ಈ ರುಕ್ಮಿಣಿಯ ಮನಸ್ಸು ಎಷ್ಟು ಚಂಚಲವಿರುವುದು ನೋಡಿ. ಹೆಣ್ಮಕ್ಳ ಮನಸ್ಸಿರೋದಂಗ ಪಾತ್ರ ಯಾವಾಗ ಸೊಸೆ ನೋಡಿ ನಮಗಾಗಿದೆ. ಮನ್ಮಥನ ಲಗ್ನ ಮಾಡುವೆನೋ ಇಲ್ಲವೋ ಎಂದು ಘನಚಿಂತೆಯನ್ನು ತಾಳಿ. ಹೌದು ದೇವ, ಎನ್ನನ್ನು ಗಟ್ಟಿ ಭಾಷೆ ಕೊಟ್ಟರೆ ಸರಿ ಎಂದು ನುಡಿಯುವ ಜಡಮತಿಯ ಪರಿಯನ್ನು ನೋಡಿದೆಯಾ? ನೋಡಿದೀನಿ ದೇವ. ಈ ಪ್ರಾಣದಲ್ಲದೆ ನಿನ್ನ ಮಾತು ನಿಜ. ಮನ್ಮಥನು ನಿನಗೆ ಹಿಂದೆ ಮಗನು, ನನಗೆ ಮಗನಲ್ಲದೆ. ಯಾರ ಹಿಂದೆಂದು ಬರೋ ನಿನಗೆ ಬಂದ ಅಂತಃಕರಣ ನನಗೆ ಬಾರವೇ ಹಾಗೆ? ಇರುವುದು ರುಕ್ಮಿಣಿ, ಪ್ರಿಯ. ಅಂತೂ ನಿನ್ನ ಗುಣ ಬೇರಿದ್ದಂತೆ ತೋರುತ್ತದೆ. ಏನು? ಅದೇನೆಂದರೆ ಅದೇನು ಪ್ರಿಯ? ಶ್ರೀಕೃಷ್ಣನು 7 ಮಂದಿ ಸಖಿಯರಾಗಿ ಪ್ರೀತಿವಂತನಾಗಿ ಅವರ ಮಾತು ಕೇಳಿದನು. ಮನ್ಮಥನ ಪ್ರೀತಿ ತೋರದಿರುವನು ಎಂದು ಈ ಭ್ರಾಂತಿಯಿಂದ ಈ ಪರಿ ಕೇಳುವುದಿಯಲ್ಲ. ಇರಲಿ, ಅಷ್ಟಾದರೂ ನೆನಪಿರುವುದಲ್ಲ. ನಿನ್ನಿಚ್ಛದಂತೆ ಭಾಷೆಯನ್ನು ಕೊಡುವೆನು. ನಿಶ್ಚಲ ಮನಸ್ಸಿನಿಂದ ಕೇಳು ರುಕ್ಮಿಣಿ. ರುಕ್ಮಿಣಿ, ಇವತ್ತಿಗೆ 8 ದಿವಸದವಳು ಮಗನ ಲಗ್ನ ಮಾಡೋದಾದ್ರೆ ಎನ್ನ ಹಸ್ತದವಳು ಧರಿಸಿದ ಚಕ್ರ ಆಯುಧವು ನನಗೆ ದಕ್ಕನೆ ಹೋಗಲಿ. ಈ ಭಾಷೆಗೆ ಪ್ರತಿಯಾದರೆ ಅಘೋರ ಪಾತಕ ಪ್ರಾಪ್ತಿವಾಗಲಿ. ಇನ್ನಾದ್ರೂ ನಿನ್ನ ಮನಸ್ಸಿಗೆ ಭರವಸೆ ವಾಯ್ತೆ, ಕಾಂತೆ, ಗುಣವಂತೆ. ಗಿಡ್ಡ ಚನ್ನಿಗಪ್ಪನವರು ಉಮ್ಮಕ್ಕವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದೇ ರೀತಿ ಉಳುವ ಗ್ರಾಮದಲ್ಲಿ ಎಲ್ಲ ಬಯಲು ನಾಟಕದಲ್ಲಿ ಮೇಲಿಗರಂತ ರಾಮಚಂದ್ರಪ್ಪನವರು ಕೂಡ ಚಾರ್ ಮಾಸ್ಟರ್ ಗರ್ಭಶ್ರೀಗೌಡರಿಗೆ 101 ರೂಪಾಯಿ ಮತ್ತು ಹಿನ್ನೆಲೆ ಗಾಯಕರಾದಂತ ಉಳ್ಗಪ್ಪನವರಿಗೆ 101 ರೂಪಾಯಿ, ತಬಲಾ ಮಾಸ್ಟರ್ ನಾಗೇಶ್ ಅವರಿಗೆ 101 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡುವಂತವರಿಗೆ 101 ರೂಪಾಯಿಯನ್ನು ಉಳ್ಳೂರ ಗ್ರಾಮದ ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ಅವರಿಗೆ ಅನೇಕ ಶರಣಾರ್ಥಿಗಳು, ಅನಂತ ನಮಸ್ಕಾರಗಳು. ಪ್ರಿಯ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಹೌದೇ ಸುಂದರಿ? ಹೌದು ಪ್ರಿಯ. ಸ್ನೇಹರೇ, ಚೆನ್ನಾಗಿ ನಿನ್ನ ಮಾತು ಕೇಳಿ ನಿಮಗೆ ಹೇಗಾಯ್ತಂದ್ರೆ ಹೇಗಾಯ್ತು ಸುಂದರಿ? ಹೇಳು. ಚೆನ್ನಾಗಿ ಹೇಳು. ಓ ಸ್ನೇಹರೇ, ನಿನ್ನಯ ವಚನ ಕಾಂತೆ,
ಹೌದು ಸುಂದರಿ. ಕಾಂತ ಕಾಂತೆ, ನಿನ್ನ ವಚನವನ್ನ ಕೇಳಿ ಹೇಗೆ ಆಯ್ತಂದ್ರೆ ಅದು ಹೇಗಾಯ್ತು ಸುಂದರಿ? ಒಟ್ಟು ಕುರುಡನಿಗೆ ಕಂಡು ಬಂದಂತಾಯ್ತು, ಕಡು ಬಡವನಿಗೆ ಬಾಕಿ ತಲುಪಿದಂತಾಯ್ತು. ಹೌದು ಸುಂದರಿ. ಕಾಂತ ಕಾಂತೆ, ಮತ್ತೆ ಏಕೆ ತಡ ಮಾಡುವೆ? ಜಾಗದಿಂದ ಮನ್ಮಥನಿಗೆ ಕನ್ಯೆಯನ್ನು ಹುಡುಕಿ ಲಗ್ನವನ್ನು ಮಾಡಬೇಕಂತ ಬರುವಂತ ಕೇಳು. ಎನ್ನಯ ಪ್ರೀತಿಯ ರುಕ್ಮಿಣಿ ನೀನು ಕರದುತರ ಕಟಾರಿ ಈ ಪಡವಿಯೊಳು ಇರುವ ರೂಪಾವತಿಯನ್ನು ಮಾರನಿಗೆ ಮೀರಿದ ರೂಪವನ್ನುಳ್ಳ ರಾಜಕುಮಾರಿಯನ್ನು ಲಗ್ನ ಮಾಡದಿದ್ದರೆ ಈ ಭೂಮಿಯೊಳು ಎನ್ನ ಮೊರೆಯನ್ನು ಸರ್ವತ ತೋರಿಸುವುದರೆಂದು ತಿಳಿ ಚಿಂತೆಯನ್ನು ಕಳಿ. ನಳಿನಾಂಬಿಕೆ, ಸಂತೋಷದಿಂದ ನಿನ್ನ ಅಂತಃಪುರಕ್ಕೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿ ಶ್ರೀ ಗಾದಲಿಂಗೇಶ್ವರನ ಅನುಗ್ರಹದಿಂದ ಸರ್ವ ದೇಶಗಳನ್ನು ತಿರುಗಿ ಸರಿಯಾದ ಕನ್ಯೆಯನ್ನು ತರುತ್ತೀನಿ. ಕಾಂತೆ, ಧೀಮಂತೆ, ರುಕ್ಮಿಣಿ, ನನ್ನ ಇಚ್ಛೆ ಒಂದು ಪದವನ್ನು ಆಡಿದೆಯಾ? ರುಕ್ಮಿಣಿ, ನಿನಗೆ ಸಂತೋಷವಾಗಿಲ್ಲವೇ? ನನಗೆ ಸಂತೋಷ ಆಗಿಲ್ಲ, ನಿನ್ನ ಮೇಲೆ ನಂಬಿಕೆ ಇಲ್ಲ. ಮಗನ ಲಗ್ನ ಮಾಡೋ, ಆಮೇಲೆ ನಿನ್ನ ಮನಸ್ಸು ಸಂತೋಷ ಪಡ್ತೀವಿ. ರುಕ್ಮಿಣಿ, ಒಂದು ಹಾಡು. ನಿನ್ನ ಮೇಲೆ ನಂಬಿಕೆ ಇಲ್ಲ. ಅದೇ ಅದಕ್ಕೆ ಸುಂದರಿ. ಪ್ರಿಯಾ, ಹೇಳಿದನ್ನು ಕೇಳೋ. ಅದೇನು ಚೆನ್ನಾಗಿ ಹೇಳು. ಇಲ್ಲ ಚೆನ್ನಾಗಿ ಕೇಳೋ. ಅದೇನು ಚೆನ್ನಾಗಿ ಹೇಳು. ಪ್ರಿಯರೇ, ಅದೇನು ಚೆನ್ನಾಗಿ ಹೇಳು.
ಕೇಳು. ಮಡದಿ ಮಣಿ ಸಾಗರ ಮೇಲೆ ಮಡದಿ ಮಣಿ ಸಾಗರ ಮೇಲೆ ಏನೋ ಎಣ್ಣೆಯ ಹಿತವಾರಿ ಮಡದಿ ಮಣಿ ಹೋಗಿ ಬರಲಿ. ನಿನ್ನ ಮಗು ಮುಖವನ್ನು ಬಿಟ್ಟು ಮಗನಿಗೆ ಕನ್ಯೆಯನ್ನು ಹುಡುಕು. ದ್ರೌಪದಿ ದೇವ ವಿಷ್ಣು ಶಾಪನಿಗೆ ಲಕ್ಷಣವಾದ ಸತಿ ಜಡಜಾಕ್ಷಿಯಲ್ಲಿರುವರು ಶೋಧನೆಯನ್ನು ಮಾಡು. ತಕ್ಷಣವೇ ಅವಳ ಚಿತ್ರಪಟವನ್ನು ಅಲಕ್ಷ್ಯ ಮಾಡದೆ ತೆಗೆದುಕೊಂಡು ಬಾ. ಸಾತ್ರಾಕ್ಷ ಮೊದಲಾದ ಯಕ್ಷ ಕಿನ್ನರ ಕಿಂಕೂರು ದ್ರೌಪದಿ ಸಮಕ್ಷಮದಿಂದ ಅವರಿಗೆ ಸಂತೋಷ ಸಂಭ್ರಮವು ತೋರುವಂತೆ ಲಗ್ನವನ್ನು ಮಾಡಬೇಕು. ಶ್ರೀ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ಹೇಳುವಂತನಾದ ಸಾರಥಿ ಅತಿ ಜಾಗೃತಿ. ಯಪ್ಪ ಈಗಿನ ಕಾಲಕ್ಕೆ ಅಲ್ಲಿ ಕನ್ಯೆಯಲ್ಲಿ ಸಿಗ್ತಾವೋ ಯಪ್ಪ, ಬುದ್ಧಿ ಕಟ್ಟಿಯನ್ನು ಹುಡುಕಿದ್ರು ಕನ್ಯೆ ಸಿಗಂಗಿಲ್ಲ. ಅಲ್ಲೋ ಮಹಾಪ್ರಭು ದೂತ, ಸಕಲ ದೇಶಾದಿಗಳನ್ನು ತಿರುಗಿ ಬಂದರೂ ಕೂಡ ನಿನ್ನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯಲಿಲ್ಲ ದೇವ ಮಹಾನುಭಾವ. ಅಯ್ಯೋ ದೂತ, ಇದೇನು ವಿಪರೀತ. ಹೌದು ದೈವ, ಈಗಾಯಿತೆ ಎನ್ನ ಮಾತ. ಹೌದು ದೈವ. ಅಯ್ಯೋ ಹರಹರ ಕಾಲ ಕಂದರ ಗಿರಿಜಾವರ ಮುಂದೇನು ಗತಿ ಮಾಡದೆ. ಅಯ್ಯೋ ಸಾರಥಿ ದೈವ, ಈ ರುಕ್ಮಿಣಿ ಕೂಡ ಏತಕ್ಕೆ ಪಂಥವನ್ನು ಮಾಡಿದನು. ನಾನು ಇದುವರೆಗೆ ಒಬ್ಬರ ಕೈಗೆ ಸಿಕ್ಕವನಲ್ಲ. ಹೌದು ದೈವ. ಈ ಹೊತ್ತಿಗೆ ರುಕ್ಮಿಣಿ ಕೈಗೆ ಹಗ್ಗವನ್ನು ಕೊಟ್ಟು ಕಟ್ಟಿಸಿಕೊಂಡಂತಾಯಿತು. ಹೌದು ದೈವ. ಎಲ್ಲ ಸಾರಥಿ ಭೂಪತಿ, ಈ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ನನ್ನ ತಂಗಿಯಾದ ದ್ರೌಪದಿಯನ್ನು ತೀವ್ರದಿಂದ ಎನಗೊದಗಿದ ಸಂಕಟವನ್ನು ಪರಿಹರಿಸು. ದೃಪದನಂದನಿ ಬಾಬಾ ಬೇಗನೆ.